ಶಿರೂರಿನ ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯ ಆರಂಭ ಆಗಿದೆ. ಗುಡ್ಡ ಕುಸಿತದಲ್ಲೇ ನಾಪತ್ತೆ ಆದವರಿಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಕೇರಳದ ಲಾರಿ ಚಾಲಕ ಅರ್ಜುನನ್ಗಾಗಿ ಈಗ ಶೋಧ ಮುಂದುವರೆದಿದೆ. ಸ್ಕೂಬಾ ಡೈವಿಂಗ್ ಸಂದರ್ಭ ಲಾರಿಯೊಂದರ ಜಾಕ್ ಪತ್ತೆಯಾಗಿದೆ. ನದಿಯಲ್ಲಿ ಈಶ್ವರ್ ಮಲ್ಪೆ ಮತ್ತವರ ತಂಡ ಜಾಕ್ ಅನ್ನ ಪತ್ತೆ ಹಚ್ಚಿದೆ. ನೋಡಿ, ಲಾರಿಯ ಜಾಕ್ ಇದು. ಅಂಕೋಲಾ ಚಿರೂರಿನ ಆ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಅರ್ಜುನ್ ಅನ್ನೋ ಕೇರಳ ಮೂಲದ ಲಾರಿ ಚಾಲಕ ನಾಪತ್ತೆ ಆಗಿದ್ದ. ಆತನಿಗಾಗಿ ಹುಡುಕಾಟ ನಿರಂತರವಾಗಿ ನಡೀತಾ ಇತ್ತು. ಈಗ ಈ ದೃಶ್ಯ ಏನು ಗಮನಿಸ್ತಾ ಇದ್ದೀರಲ್ಲ, ಇದು ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡ ಆ ನದಿಯಲ್ಲಿ, ಗಂಗಾವಳಿ ನದಿಯಲ್ಲಿ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಲಾರಿಯೊಂದರ ಜಾಕ್ ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಏನಾದರೂ ಅರ್ಜುನನ ಇರುವಿಕೆ ಅಥವಾ ಅರ್ಜುನ ಏನಾದರೂ ಆತನ ಸುಳಿವೇನಾದರೂ ಸಿಕ್ಕಿದೆಯಾ? ಈಗ ಸದ್ಯ ಹೇಗೆ ಕಾರ್ಯಾಚರಣೆ ನಡೀತಾ ಇದೆ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಗಂಗಾವಳಿ ನದಿಯಲ್ಲಿ ಈಶ್ವರ್ ಮಲ್ಪೆ ಅವರು ಕಳೆದ ಒಂದು ತಾಸಿನಿಂದ ಕಾರ್ಯಾಚರಣೆ ನಡೆಸಿದ್ದಾರೆ. ಅಂದ್ರೆ ಕಾರವಾರ ಶಾಸಕರಾದಂತಹ ಸತೀಶ್ ಅವರ ಸೂಚನೆ ಮೇರೆಗೆ ತಮ್ಮ ಕಾರ್ಯಾಚರಣೆಯನ್ನ ಇವತ್ತು ಮುಂದುವರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 3-4 ದಿನಗಳಿಂದ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಗಂಗಾವಳಿ ನದಿಯಲ್ಲಿ ಕೂಡ ಸಹಜ ವಾತಾವರಣ ಕೂಡ ಇದೆ. ಹೀಗಾಗಿ ಪೂರಕವಾದ ವಾತಾವರಣ ಇರೋದ್ರಿಂದ ಈಶ್ವರ್ ಮಲ್ಪೆ ಅವರು ನದಿಗಿಳಿದು ಶೋಧವನ್ನು ಮಾಡಿದ್ದಾರೆ. ಆರಂಭಿಕವಾಗಿ ಯಶಸ್ಸು ಅಂತ ಹೇಳಿದ್ರೆ ಈಗಾಗಲೇ ಕೇರಳ ಮೂಲದ ಅರ್ಜುನ್ ಅವರು ಇರುವಂತ ಟ್ರಕ್ಕಿನ ಒಂದು ಜಾಗ ಕೂಡ ಈಗ ಪತ್ತೆಯಾಗಿರುವಂತದ್ದು ಬಹಳ ಪ್ರಮುಖವಾಗಿ. ಇದು ಶೋಧದ ಮೊದಲನೇ ಯಶಸ್ಸು ಅಂತ ಹೇಳ್ಬೇಕು. ಯಾಕಂತಂದ್ರೆ ಈಗಾಗಲೇ ಇವತ್ತು ಬೆಳಿಗ್ಗಿಂದನೇ ಈಶ್ವರ್ ಮಲ್ಪೆ ಅವರು ಕೂಡ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಅನುಮತಿ ನೀಡ್ತದೆ ಎಂಬ ಕಾದು ಕುಳಿತಿದ್ರು. ಆದ್ರೆ ಇದುವರೆಗೂ ಕೂಡ ಜಿಲ್ಲಾಡಳಿತ ಸೂಚನೆ ನೀಡಿಲ್ಲ, ಅನುಮತಿ ನೀಡಿಲ್ಲ. ಹೀಗಾಗಿ ಶಾಸಕರ ಒಂದು ಅನುಮತಿ ಮೇರೆಗೆ ಇವತ್ತು ಈಗ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಮತ್ತೆ ಈಗಾಗಲೇ ಒಟ್ಟು 11 ಜನರಲ್ಲಿ ಈಗಾಗಲೇ 8 ಮೃತದೇಹಗಳು ಪತ್ತೆಯಾಗಿದ್ದು, ಈಗ ಮತ್ತೆ 3 ಮೃತದೇಹಕ್ಕಾಗಿ ಶೋಧವನ್ನ ನಡೆಸಲಾಗಿದೆ. ಈಗ ಪೂರಕವಾದ ವಾತಾವರಣ ಇರುವುದರಿಂದ ಒಂದು ವೇಳೆ ಈಶ್ವರ್ ಮಲ್ಪೆ ಅವರ ತಂಡಕ್ಕೆ ಸಂಪೂರ್ಣವಾದ ಸಹಕಾರವನ್ನ ಜಿಲ್ಲಾಡಳಿತ ನೀಡಿದ್ರೆ ಇನ್ನಷ್ಟು ಮುಳುಗು ತಜ್ಞರ ಜೊತೆ ಈಶ್ವರ್ ಮಲ್ಪೆ ಕಾರ್ಯಾಚರಣೆಗೆ ಇಳಿಯುವ ಒಂದು ಮಾಹಿತಿಯನ್ನ ನಮಗೆ ನೀಡಿದ್ರು. ಅದೇ ರೀತಿ ಕೂಡ ಆರಂಭಿಕ ಕೇವಲ ಈಶ್ವರ್ ಮಲ್ಪೆ ಒಬ್ಬರು ಇವತ್ತು ಇಳಿದಿದ್ರಿಂದ ಜಾಕ್ ಕೂಡ ಪತ್ತೆಯಾಗಿದೆ. ಒಮ್ಮೆಲೆ 4-5 ಜನ ಮುಳುಗು ತಜ್ಞರು ಇಳಿದು ಒಂದು ವೇಳೆ ಕಾರ್ಯಾಚರಣೆ ನಡೆಸಿದ್ರೆ ಇನ್ನಷ್ಟು ಅಂಶಗಳು ಕೂಡ ಪತ್ತೆಯಾಗಬಹುದು. ಅಂದ್ರೆ ಬಹಳ ಪ್ರಮುಖವಾಗಿ 3 ಮೃತದೇಹಗಳು ಮತ್ತು ಜೊತೆಗೆ ಕೇರಳದ ಅರ್ಜುನ್ ಇರುವಂತಹ ಟ್ರಕ್ ಮತ್ತು ಇನ್ನು ಯಾವ್ಯಾವ ವಾಹನಗಳು ಸಿಲುಕಿದೆ ಮತ್ತು ನದಿಯಲ್ಲಿ ಬಿದ್ದಿರುವಂತಹ ಬೃಹತ್ ಆಲದ ಮರ ಆಗಿರ್ಬೋದು ಅಥವಾ ಅಂಗಡಿಗಳ ಪರಿಕರ ಆಗಿರ್ಬೋದು, ಏನೇನು ಇದೆ ಎಂಬುದರ ಬಗ್ಗೆ ಪತ್ತೆ ಕೂಡ ಹಚ್ಚಬಹುದು. ಒಟ್ಟಲ್ಲಿ ಈಶ್ವರ್ ಮಲ್ಪೆ ಅವರು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಮತ್ತೆ ನಾಳೆ ಕೂಡ ಅವರು ಕಾರ್ಯಾಚರಣೆ ಮುಂದುವರಿಸಿರುವ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ನಮ್ಗೆ ನೀಡಿದ್ದಾರೆ. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳಿಂದ ಸ್ಥಗಿತವಾಗಿದ್ದ ಕಾರ್ಯಾಚರಣೆಗೆ ಮತ್ತೆ ಚಾಲನೆ ಸಿಕ್ಕಿದೆ. ಇನ್ನು ಮೃತದೇಹ ದೊರಕುವವರೆಗೂ ತಾವು ವಿಶ್ರಮಿಸುವುದಿಲ್ಲ ಎಂದು ಈಶ್ವರ್ ಮಲ್ಪೆ ಅವರು ಕೂಡ ನಮ್ಗೆ ಹೇಳಿರುವಂತದ್ದು. ರಂಜಿತ್, ಶೇಷಗಿರಿ, ಯಾವ ಸ್ಥಳದಲ್ಲಿ ಇವತ್ತು ಅವರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ? ಆ ಸ್ಥಳದಲ್ಲಿ ಏನಾದರೂ ಅರ್ಜುನ ಇರೋ ಬಗ್ಗೆ ಏನಾದರೂ ಅನುಮಾನ ಇದೆಯಾ ಅವರಿಗೆ? ಖಂಡಿತವಾಗಿ ರಂಜಿತ್, ಯಾಕಂತ ಹೇಳಿದ್ರೆ ಈಗಾಗಲೇ ಶಿರೂರಿನ ಗುಡ್ಡ ಕುಸಿತದ ಘಟನೆ ಸಂದರ್ಭದಲ್ಲಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಬಿದ್ದಿತ್ತು. ಅದರ ಜೊತೆಗೆ 2 ಬೃಹತ್ತಾದ ಆಲದ ಮರ ಕೂಡ ಬಿದ್ದಿತ್ತು. ಅದರಲ್ಲಿ ಈಗ ಅರ್ಜುನ್ ಇರುವಂತ ಲಾರಿ ಮತ್ತು ಇನ್ನು ಯಾವ್ಯಾವ್ದೋ ವಾಹನಗಳು ಇಲ್ಲಿ ಸಿಲುಕಿರಬಹುದೆಂಬ ಸಂಶಯವನ್ನು ಕೂಡ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಗುಡ್ಡ ಕುಸಿತದ ಪ್ರದೇಶದ ಕೆಳಭಾಗದಲ್ಲಿಯೇ ಅರ್ಜುನ್ ಇರುವಂತ ಲಾರಿ ಇದೆ ಮತ್ತು ಅಂಗಡಿಯ ಪರಿಕರಗಳು ಇದೆ ಮತ್ತು ಆಲದ ಮರ ಇದ್ದಿರುವುದರಿಂದ ಯಾವುದೇ ಲಾರಿ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳು ಕೂಡ ಮುಂದೆ ಜಾರಿಕೆ ಹೋಗಿರುವ ಸಾಧ್ಯತೆ ಕಡಿಮೆ. ಯಾಕಂತಂದ್ರೆ ಈಗಾಗಲೇ ನೀರಿನ ಹರಿವಿಗೆ ಈಗಾಗಲೇ ಮುಂದೆ ಏನಾದ್ರು ತೇಲಿ ಹೋಗುವುದಾದ್ರೆ ಈ ಹಿಂದೆನೆ ಅವರ ಮೃತದೇಹಗಳು ಸಿಗ್ತಾ ಇತ್ತು ಮತ್ತು ಬೇರೆ ಬೇರೆ ವಸ್ತುಗಳು ಸಿಗ್ತಾ ಇತ್ತು. ಆದ್ರೆ ಆಲದ ಮರ ಅಲ್ಲಿ ಅಡ್ಡಿಯಾಗಿರುವುದರಿಂದ ಅದೇ ಪ್ರದೇಶದಲ್ಲಿ 3 ಮೃತದೇಹ ಅಂದ್ರೆ ಅರ್ಜುನ್ ಜೊತೆಗೆ ಅಂಕೋಲ ಜಗನ್ನಾಥ್ ನಾಯ್ಕ್ ಆಗಿರ್ಬೋದು ಅಥವಾ ಲೋಕೇಶ್ ಎಲ್ಲರ ಮೃತದೇಹಗಳಿಗೂ ಅದೇ ಸ್ಥಳದಲ್ಲಿ ಇರಬಹುದೆಂಬ ಸಂಶಯ ಕೂಡ 100ಕ್ಕೆ 100 ಇದೆ ಎಂಬ ಮಾಹಿತಿ ಕೂಡ ಇದೆ. ರಂಜಿತ್, ಓಕೆ ಶೇಷಗಿರಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಶಿರೂರಿನ ಗಂಗಾವಳಿ ನದಿಯಲ್ಲಿ ಮತ್ತೆ ಶೋಧ ಕಾರ್ಯ ಆರಂಭ ಆಗಿದೆ. ಗುಡ್ಡ ಕುಸಿತದಲ್ಲೇ ನಾಪತ್ತೆ ಆದವರಿಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಕೇರಳದ ಲಾರಿ ಚಾಲಕ ಅರ್ಜುನನ್ಗಾಗಿ ಈಗ ಶೋಧ ಮುಂದುವರೆದಿದೆ. ಸ್ಕೂಬಾ ಡೈವಿಂಗ್ ಸಂದರ್ಭ ಲಾರಿಯೊಂದರ ಜಾಕ್ ಪತ್ತೆಯಾಗಿದೆ. ನದಿಯಲ್ಲಿ ಈಶ್ವರ್ ಮಲ್ಪೆ ಮತ್ತವರ ತಂಡ ಜಾಕ್ ಅನ್ನ ಪತ್ತೆ ಹಚ್ಚಿದೆ. ನೋಡಿ, ಲಾರಿಯ ಜಾಕ್ ಇದು.
ಅಂಕೋಲ ಚಿರೂರಿನ ಆ ಒಂದು ಗುಡ್ಡ ಕುಸಿತ ಪ್ರಕರಣದಲ್ಲಿ ಅರ್ಜುನ್ ಅನ್ನೋ ಕೇರಳ ಮೂಲದ ಲಾರಿ ಚಾಲಕ ನಾಪತ್ತೆ ಆಗಿದ್ದ. ಆತನಿಗಾಗಿ ಹುಡುಕಾಟ ನಿರಂತರವಾಗಿ ನಡೀತಾ ಇತ್ತು. ಈಗ ಈ ದೃಶ್ಯ ಏನ್ ಗಮನಿಸ್ತಾ ಇದ್ದೀರಲ್ಲ, ಇದು ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡ ಆ ನದಿಯಲ್ಲಿ, ಗಂಗಾವಳಿ ನದಿಯಲ್ಲಿ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಲಾರಿಯೊಂದರ ಜಾಕ್ ಪತ್ತೆಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಈಗ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಏನಾದರೂ ಅರ್ಜುನನ ಇರುವಿಕೆ ಅಥವಾ ಅರ್ಜುನ ಏನಾದರೂ ಆತನ ಸುಳಿವೇನಾದರೂ ಸಿಕ್ಕಿದೆಯಾ? ಈಗ ಸದ್ಯ ಹೇಗೆ ಕಾರ್ಯಾಚರಣೆ ನಡೀತಾ ಇದೆ? ಹೌದು ರಂಜಿತ್, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಗಂಗಾವಳಿ ನದಿಯಲ್ಲಿ ಈಶ್ವರ ಮಲ್ಪೆ ಅವರು ಕಳೆದ ಒಂದು ತಾಸಿನಿಂದ ಕಾರ್ಯಾಚರಣೆ ನಡೆಸಿದ್ದಾರೆ. ಅಂದ್ರೆ ಕಾರವಾರ ಶಾಸಕರಾದಂತಹ ಸತೀಶ್ ಅವರ ಸೂಚನೆ ಮೇರೆಗೆ ತಮ್ಮ ಕಾರ್ಯಾಚರಣೆಯನ್ನ ಇವತ್ತು ಮುಂದುವರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 3-4 ದಿನಗಳಿಂದ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಗಂಗಾವಳಿ ನದಿಯಲ್ಲಿ ಕೂಡ ಸಹಜ ವಾತಾವರಣ ಕೂಡ ಇದೆ. ಹೀಗಾಗಿ ಪೂರಕವಾದ ವಾತಾವರಣ ಇರೋದ್ರಿಂದ ಈಶ್ವರ್ ಮಲ್ಪೆ ಅವರು ನದಿಗಿಳಿದು ಶೋಧವನ್ನು ಮಾಡಿದ್ದಾರೆ. ಆರಂಭಿಕವಾಗಿ ಯಶಸ್ಸು ಅಂತ ಹೇಳಿದ್ರೆ ಈಗಾಗಲೇ ಕೇರಳ ಮೂಲದ ಅರ್ಜುನ್ ಅವರು ಇರುವಂತ ಟ್ರಕ್ಕಿನ ಒಂದು ಜಾಗ ಕೂಡ ಈಗ ಪತ್ತೆಯಾಗಿರುವಂತದ್ದು ಬಹಳ ಪ್ರಮುಖವಾಗಿ. ಇದು ಶೋಧದ ಮೊದಲನೇ ಯಶಸ್ಸು ಅಂತ ಹೇಳ್ಬೇಕು. ಯಾಕಂತಂದ್ರೆ ಈಗಾಗಲೇ ಇವತ್ತು ಬೆಳಿಗ್ಗಿಂದನೇ ಈಶ್ವರ್ ಮಲ್ಪೆ ಅವರು ಕೂಡ ಕಾರ್ಯಾಚರಣೆಗೆ ಜಿಲ್ಲಾಡಳಿತ ಅನುಮತಿ ನೀಡ್ತದೆ ಎಂಬ ಕಾದು ಕುಳಿತಿದ್ರು. ಆದ್ರೆ ಇದುವರೆಗೂ ಕೂಡ ಜಿಲ್ಲಾಡಳಿತ ಸೂಚನೆ ನೀಡಿಲ್ಲ, ಅನುಮತಿ ಇಲ್ಲ. ಹೀಗಾಗಿ ಶಾಸಕರ ಒಂದು ಅನುಮತಿ ಮೇರೆಗೆ ಇವತ್ತು ಈಗ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಮತ್ತೆ ಈಗಾಗಲೇ ಒಟ್ಟು 11 ಜನರಲ್ಲಿ ಈಗಾಗಲೇ 8 ಮೃತದೇಹಗಳು ಪತ್ತೆಯಾಗಿದ್ದು, ಈಗ ಮತ್ತೆ 3 ಮೃತದೇಹಕ್ಕಾಗಿ ಶೋಧವನ್ನ ನಡೆಸಲಾಗಿದೆ. ಈಗ ಪೂರಕವಾದ ವಾತಾವರಣ ಇರುವುದರಿಂದ ಒಂದು ವೇಳೆ ಈಶ್ವರ್ ಮಲ್ಪೆ ಅವರ ತಂಡಕ್ಕೆ ಸಂಪೂರ್ಣವಾದ ಸಹಕಾರವನ್ನ ಜಿಲ್ಲಾಡಳಿತ ನೀಡಿದ್ರೆ ಇನ್ನಷ್ಟು ಮುಳುಗು ತಜ್ಞರ ಜೊತೆ ಈಶ್ವರ್ ಮಲ್ಪೆ ಕಾರ್ಯಾಚರಣೆಗೆ ಇಳಿಯುವ ಒಂದು ಮಾಹಿತಿಯನ್ನ ನಮಗೆ ನೀಡಿದ್ರು. ಅದೇ ರೀತಿ ಕೂಡ ಆರಂಭಿಕ ಕೇವಲ ಈಶ್ವರ್ ಮಲ್ಪೆ ಒಬ್ಬರು ಇವತ್ತು ಇಳಿದಿದ್ರಿಂದ ಜಾಕ್ ಕೂಡ ಪತ್ತೆಯಾಗಿದೆ. ಒಮ್ಮೆಲೆ 4-5 ಜನ ಮುಳುಗು ತಜ್ಞರು ಇಳಿದು ಒಂದು ವೇಳೆ ಕಾರ್ಯಾಚರಣೆ ನಡೆಸಿದ್ರೆ ಇನ್ನಷ್ಟು ಅಂಶಗಳು ಕೂಡ ಪತ್ತೆಯಾಗಬಹುದು. ಅಂದ್ರೆ ಬಹಳ ಪ್ರಮುಖವಾಗಿ 3 ಮೃತದೇಹಗಳು ಮತ್ತು ಜೊತೆಗೆ ಕೇರಳದ ಅರ್ಜುನ್ ಇರುವಂತಹ ಟ್ರಕ್ ಮತ್ತು ಇನ್ನು ಯಾವ್ಯಾವ ವಾಹನಗಳು ಸಿಲುಕಿದೆ ಮತ್ತು ನದಿಯಲ್ಲಿ ಬಿದ್ದಿರುವಂತಹ ಬೃಹತ್ ಆಲದ ಮರ ಆಗಿರ್ಬೋದು ಅಥವಾ ಅಂಗಡಿಗಳ ಪರಿಕರ ಆಗಿರ್ಬೋದು, ಏನೇನು ಇದೆ ಎಂಬುದರ ಬಗ್ಗೆ ಪತ್ತೆ ಕೂಡ ಹಚ್ಚಬಹುದು. ಒಟ್ಟಲ್ಲಿ ಈಶ್ವರ್ ಮಲ್ಪೆ ಅವರು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಮತ್ತೆ ನಾಳೆ ಕೂಡ ಅವರು ಕಾರ್ಯಾಚರಣೆ ಮುಂದುವರಿಸಿರುವ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ನಮ್ಗೆ ನೀಡಿದ್ದಾರೆ. ಒಟ್ಟಿನಲ್ಲಿ ಕಳೆದ ಕೆಲ ದಿನಗಳಿಂದ ಸ್ಥಗಿತವಾಗಿದ್ದ ಕಾರ್ಯಾಚರಣೆಗೆ ಮತ್ತೆ ಚಾಲನೆ ಸಿಕ್ಕಿದೆ. ಇನ್ನು ಮೃತದೇಹ ದೊರಕುವವರೆಗೂ ತಾವು ವಿಶ್ರಮಿಸುವುದಿಲ್ಲ ಎಂದು ಈಶ್ವರ್ ಮಲ್ಪೆ ಅವರು ಕೂಡ ನಮ್ಗೆ ಹೇಳಿರುವಂತದ್ದು. ರಂಜಿತ್, ಶೇಷಗಿರಿ, ಯಾವ ಸ್ಥಳದಲ್ಲಿ ಇವತ್ತು ಅವರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ? ಆ ಸ್ಥಳದಲ್ಲಿ ಏನಾದರೂ ಅರ್ಜುನ ಇರೋ ಬಗ್ಗೆ ಏನಾದರೂ ಅನುಮಾನ ಇದೆಯಾ ಅವರಿಗೆ? ಖಂಡಿತವಾಗಿ ರಂಜಿತ್, ಯಾಕಂತ ಹೇಳಿದ್ರೆ ಈಗಾಗಲೇ ಶಿರೂರಿನ ಗುಡ್ಡ ಕುಸಿತದ ಘಟನೆ ಸಂದರ್ಭದಲ್ಲಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಬಿದ್ದಿತ್ತು. ಅದರ ಜೊತೆಗೆ 2 ಬೃಹತ್ತಾದ ಆಲದ ಮರ ಕೂಡ ಬಿದ್ದಿತ್ತು. ಅದರಲ್ಲಿ ಈಗ ಅರ್ಜುನ್ ಇರುವಂತ ಲಾರಿ ಮತ್ತು ಇನ್ನು ಯಾವ್ಯಾವ್ದೋ ವಾಹನಗಳು ಇಲ್ಲಿ ಸಿಲುಕಿರಬಹುದೆಂಬ ಸಂಶಯವನ್ನು ಕೂಡ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಗುಡ್ಡ ಕುಸಿತದ ಪ್ರದೇಶದ ಕೆಳಭಾಗದಲ್ಲಿಯೇ ಅರ್ಜುನ್ ಇರುವಂತ ಲಾರಿ ಇದೆ ಮತ್ತು ಅಂಗಡಿಯ ಪರಿಕರಗಳು ಇದೆ ಮತ್ತು ಆಲದ ಮರ ಇದ್ದಿರುವುದರಿಂದ ಯಾವುದೇ ಲಾರಿ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳು ಕೂಡ ಮುಂದೆ ಜಾರಿಗೆ ಹೋಗಿರುವ ಸಾಧ್ಯತೆ ಕಡಿಮೆ. ಯಾಕಂತಂದ್ರೆ ಈಗಾಗಲೇ ನೀರಿನ ಹರಿವಿಗೆ ಈಗಾಗಲೇ ಮುಂದೆ ಏನಾದ್ರು ತೇಲಿ ಹೋಗುವುದಾದ್ರೆ ಈ ಹಿಂದೆನೆ ಅವರ ಮೃತದೇಹಗಳು ಸಿಗ್ತಾ ಇತ್ತು ಮತ್ತು ಬೇರೆ ಬೇರೆ ವಸ್ತುಗಳು ಸಿಗ್ತಾ ಇತ್ತು. ಆದ್ರೆ ಆಲದ ಮರ ಅಲ್ಲಿ ಅಡ್ಡಿಯಾಗಿರುವುದರಿಂದ ಅದೇ ಪ್ರದೇಶದಲ್ಲಿ 3 ಮೃತದೇಹ ಅಂದ್ರೆ ಅರ್ಜುನ್ ಜೊತೆಗೆ ಅಂಕೋಲ ಜಗನ್ನಾಥ್ ನಾಯ್ಕ್ ಆಗಿರ್ಬೋದು ಅಥವಾ ಲೋಕೇಶ್ ಎಲ್ಲರ ಮೃತದೇಹಗಳಿಗೂ ಅದೇ ಸ್ಥಳದಲ್ಲಿ ಇರಬಹುದೆಂಬ ಸಂಶಯ ಕೂಡ 100ಕ್ಕೆ 100 ಇದೆ ಎಂಬ ಮಾಹಿತಿ ಕೂಡ ಇದೆ. ರಂಜಿತ್, ಓಕೆ ಶೇಷಗಿರಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.